ಬಿಜೆಪಿ ಬಣ ಬಡಿದಾಟಕ್ಕೆ ಜೆಪಿ ನಡ್ಡಾ ಮೆಡಿಸಿನ್ ನೀಡ್ತಾರಾ? ಇವತ್ತು ರಾತ್ರಿ ವಿಜಯೇಂದ್ರ ಮತ್ತು ಜೆಪಿ ನಡ್ಡಾ ಇಬ್ಬರದು ಮಾತುಕತೆ ಆಗತ್ತೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ನಾಯಕರ ಭೇಟಿ ಇದು. ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಜೆಪಿ ನಡ್ಡಾ. ಯಾವ ವಿಚಾರಕ್ಕಾಗಿ? ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆಪಿ ನಡ್ಡಾ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಏರ್ಪೋರ್ಟಲ್ಲಿ ಭೇಟಿ ಆಗ್ತಾರೆ. ನಾಳೆ ನಿಮಾನ್ಸಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕಾಗಿ ಜೆಪಿ ನಡ್ಡಾ ಅವರು ಬರ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಬೆಂಗಳೂರಿನಲ್ಲೇ ಇರ್ತಾರೆ. ಈ ವೇಳೆ ಸ್ವಾಗತವನ್ನು ಮಾಡೋದಕ್ಕೆ ಏರ್ಪೋರ್ಟ್ಗೆ ವಿಜೇಂದ್ರ ಅವರು ಕೂಡ ಹೋಗ್ತಾರೆ, ಅವ್ರನ್ನ ಸ್ವಾಗತ ಮಾಡ್ತಾರೆ. ಕೆಲ ಸಮಯ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ರಾಜಕಾರಣಿಗಳು ಭೇಟಿ ಆದರೆ ಏನು ಚರ್ಚೆ ಆಗುತ್ತೆ? ಅಲ್ಲಿ ರಾಜಕೀಯ ವಿಚಾರಗಳೇ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಅವರಲ್ಲೇ ಆಗಿರುವಂಥ ಗೊಂದಲ ಈ ಬಣ ಬಡಿದಾಟ ವಿಚಾರವಾಗಿ ಅದರ ಬಗ್ಗೆ ಚರ್ಚೆ ಆಗಬಹುದು. ಒಂದು ಕಾರ್ಯಕ್ರಮ, ಹೆಸರಿಗೆ ಮಾತ್ರ ಕಾರ್ಯಕ್ರಮ, ಅದು ಅಲ್ಲಿ ಏನು ಚರ್ಚೆ ಆಗಬೇಕು ಅದು ಚರ್ಚೆ ಆಗುತ್ತೆ. ಇವತ್ತು ಸಂಜೆ ಜೆಪಿ ನಡ್ಡಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ವಿಜಯೇಂದ್ರ ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡ್ತಾರೆ. ಇವತ್ತು ರಾತ್ರಿ ಇಲ್ಲೇ ಇರ್ತಾರೆ, ನಾಳೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದ ಜೊತೆಗೆ ಪ್ರಮುಖವಾಗಿ ಈ BJPಯಲ್ಲಿ ಆಗ್ತಾ ಇರುವಂಥ ಬಣ ಬಡಿದಾಟ ಇದೆಯಲ್ಲ, ಅದರ ಬಗ್ಗೆ ಮೆಡಿಸಿನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡಬೇಕು ಇವರ ಮಾತು ಎಷ್ಟರ ಮಟ್ಟಿಗೆ ನಾಯಕರು ಕೇಳ್ತಾರೆ, ವ್ಯಾಲ್ಯೂ ಕೊಡ್ತಾರೆ ಅಂತೇಳಿ. ಇವತ್ತು ಸಂಜೆ ಅಂತೂ ಬರ್ತಾ ಇದ್ದಾರೆ. ಕರ್ನಾಟಕ ಸಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.